ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಹುಕ್ಕೇರಿ ಬ್ರೇಕಿಂಗ್. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಕತ್ತಿ ಕುಟುಂಬದ ಹಿಡಿತದಲ್ಲಿರುವ ವಿದ್ಯುತ್ ಸಹಕಾರಿ ಸಂಘವು ಇಂದು ಕತ್ತಿ ಕುಟುಂಬದಿಂದ ಕೈತಪ್ಪಿ ಹೋಗಿದೆ. ಹೌದು ವೀಕ್ಷಕರೇ, ಏಷ್ಯಾ ಖಂಡದಲ್ಲಿ ಏಕೈಕ ಸಹಕಾರಿ ವಿದ್ಯುತ್ ಸರಬರಾಜು ಒದಗಿಸುವ ಹುಕ್ಕೇರಿ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಸ್ವೀಕಾರವಾಗಿದೆ. ಕೆಲವು ವರ್ಷಗಳಿಂದ ಆಡಳಿತ ಮಂಡಳಿಯಲ್ಲಿ ಭಿನ್ನಾಭಿಪ್ರಾಯವೂ ಕೂಡ ನಡೆದಿತ್ತು. ಇಂದು ನಡೆದ ಅವಿಶ್ವಾಸ ಮಂಡಳಿಯಲ್ಲಿ ಅಧ್ಯಕ್ಷರ ಪರವಾಗಿ 5 ಸದಸ್ಯರ ವಿರುದ್ಧ 10 ಸದಸ್ಯರ ಮತ ಚಲಾಯಿಸಿದರು. ಆದ್ದರಿಂದ ವಿಶ್ವಾಸ ಮಂಡನೆಯಾದ ಹೊತ್ತಿನಲ್ಲಿ ಕತ್ತಿ ಕುಟುಂಬಕ್ಕೆ ಭಾರಿ ಆಘಾತವಾಗಿ ಕೆಎಬಿ ಕೈತಪ್ಪಿದೆ. ಹಿಟ್ಲರ್ ಅದಲ್ಲ ಅವ್ರು ಕೇಳ್ರಿ, ಸರಿಯಾಗಿ ಹಿಡಿದು ಕೆಲಸ ಮಾಡಿದವು. ಇನ್ನು ಮುಂದೆ ನಾನು ಬೋರ್ಡ್ದಾಗ ಇರತ್ತೋ ಕೆಲಸ ಮಾಡತ್ತವ ಎಲ್ಲರಿಗೆ. ಅವ್ರಿಗೇನು ಪರ ನಾವು ಮಾಡ್ತೇವೆ, ಅವ್ರ ಪರ ನಾವು ಸಪೋರ್ಟ್ ಮಾಡ್ತೇವೆ. ಯಾವುದೇ ವ್ಯವಸ್ಥೆಯೊಳಗೆ ಈ ಹಂತಕ್ಕೆ ಬರಬೇಕಾದ್ರೆ ಏನಾದ್ರು ಘಟನಾವಳಿಗಳು ಸಂಭವಿಸಿ ಏನು ಘಟನಾವಳಿಗಳಿಲ್ಲ ನಮ್ಮ ಕಾಲ. ನಾವೇನಂತಿದ್ರೆ ಇದು ಪ್ರಶ್ನೆ ನಮಗೆ ಕೇಳ್ಬೇಕು. ದಿಸ್ ರಾಂಗ್, ಯು ಆರ್ ಆಸ್ಕಿಂಗ್ ಎ ರಾಂಗ್ ಪರ್ಸನ್ ರಾಂಗ್ ಪ್ರಶ್ನೆ. ರೈಟ್ ಪ್ರಶ್ನೆ ರೈಟ್ ಪರ್ಸನ್. ಆಘಾತವಾಗಿ ಕೆಎಬಿ ಕೈತಪ್ಪಿದೆ. ಹಿಟ್ಲರ್ ಶಾಹಿಗಳ ಆಡಳಿತದಿಂದ ಬೇಸತ್ತ ಆಡಳಿತ ಮಂಡಳಿಯು ಇದೀಗ ಜಾರಕಿಹೊಳಿ ಮತ್ತು ಜೊಲ್ಲೆ ಒಂದಾಗಿ ಕತ್ತಿ ಕುಟುಂಬದ ಆಡಳಿತಕ್ಕೆ ನಾಂದಿ ಹಾಡಿದ್ದಾರೆ. ಹೌದು, ಅಧ್ಯಕ್ಷ ಕಲಗೌಡ ಪಾಟೀಲ್ ಮಾತನಾಡಿ, ನಾವು ಒಂದೇ ಕುಟುಂಬದಲ್ಲಿದ್ದು ಒಂದಾಗಲು ಸಾಧ್ಯವಿಲ್ಲ ಅಂದ ಮೇಲೆ ಇಂದು ರಾಜಕೀಯ ಭಿನ್ನಾಭಿಪ್ರಾಯಗಳು ಇಲ್ಲಿಯೂ ಆಗಿವೆ. ಆದರೂ ಕೂಡ ನಾವು 15 ಜನ ನಿರ್ದೇಶಕರು ಜನರ ಸೇವೆಗೆ ಮುಂದಾಗಿದ್ದೇವೆ ಎಂದರು. ನಿರ್ದೇಶಕ ಪೃಥ್ವಿ ಕತ್ತಿ ಮಾತನಾಡಿ, ಬರುವ ದಿನಗಳಲ್ಲಿ ಸಂಘದ ಚುನಾವಣೆ ಜರುಗಲಿದ್ದು ಅದನ್ನು ನಾವು ಎಲ್ಲಾ ರೀತಿಯಲ್ಲೂ ಎದುರಿಸಲು ನಾವು ಸನ್ನದ್ಧರಾಗಿದ್ದೇವೆ ಎಂದು ಹೇಳಿದರು. ಕೆಲವೊಂದು ನಿರ್ದೇಶಕರ ಕೆಲಸಗಳು ಆಗುತ್ತಿದ್ದವು, ಕೆಲವು ನಿರ್ದೇಶಕರ ಕೆಲಸಗಳು ಆಗುತ್ತಿರಲಿಲ್ಲ ಎಂದು ಆರೋಪ. ಹೀಗಾಗಿ ನಾವು ಬೇಸತ್ತು ಈ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಎಂದರು. ನಿರ್ದೇಶಕ ಶಶಿರಾಜ್ ಪಾಟೀಲ್ ಮಾತನಾಡಿ, ರೈತರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸಲು ಆಗದಿದ್ದರಿಂದ ಅಧ್ಯಕ್ಷರ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ತೋಟದಲ್ಲಿರುವ ನಿವಾಸಿಗಳಿಗೆ ನಿರಂತರ ವಿದ್ಯುತ್ ಸರಬರಾಜು ಒದಗಿಸುವುದು ನಮ್ಮ ಗುರಿಯಾಗಿದೆ. ಇನ್ನೋರ್ವ ನಿರ್ದೇಶಕ ರಾವಿ ಹಿಡ್ಕಲ್ ಮಾತನಾಡಿ, ರೈತರ ಸಮಸ್ಯೆಗಳನ್ನು ಆಯಾ ಭಾಗಗಳ ನಿರ್ದೇಶಕರು ನೇರವಾಗಿ ಆಲಿಸಿ ಪರಿಹರಿಸುವ ಪದ್ಧತಿ ಜಾರಿಗೆ ತರುವುದು ನಮ್ಮ ಗುರಿಯಾಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದರು. ಹಾಗೆ ರೈತರು ಇನ್ನು ಮುಂದೆ ತಮ್ಮ ಸಮಸ್ಯೆಗಳಿಗಾಗಿ ಯಾರ ಮನೆ ಬಾಗಿಲಿಗೂ ಹೋಗಬಾರದು ಎಂದು ಮಾರ್ಮಿಕವಾಗಿ ಹೇಳಿದರು. ಬರುವ 3 ತಿಂಗಳ ನಂತರ ಸಂಘದ ಚುನಾವಣೆ ನಡೆಯಲಿದ್ದು ಅಲ್ಲಿವರೆಗೆ ಅವಿಶ್ವಾಸ ಮಂಡನೆಯು ಆಡಳಿತದಾರರು ಯಾವ ರೀತಿ ಆಡಳಿತ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೋ ಎಂಬುದು ಕಾದು ನೋಡಬೇಕಾಗಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ಕೆಎಬಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕ ಹಾಗೂ ಸಿಬ್ಬಂದಿಗಳಿಗೆ ಎಲ್ಲ ರೀತಿಯ ಸಹಕಾರ ಹಾಗೂ ಅವರ ವೇತನ ಹೆಚ್ಚಳ ಹಾಗೂ ಕೆಲಸವನ್ನ ಕಾಯಂ ಮಾಡುವ ಕೆಲಸಕ್ಕೆ ನಾವು ಮೊದಲು ಒತ್ತು ನೀಡುತ್ತೇವೆ ಎಂದರು. ಅವಿಶ್ವಾಸ ಗೊತ್ತುವಳಿ ನಿರ್ಣಯದಲ್ಲಿ ಸಹಕಾರಿ ಅಭಿವೃದ್ಧಿ ಅಧಿಕಾರಿಯು ಶಶಿಕಲಾ ಪಾಟೀಲ್ ಕಾರ್ಯನಿರ್ವಹಿಸುತ್ತಿದ್ದರು. ಅವಿಶ್ವಾಸದ ಪರವಾಗಿ 10 ಸದಸ್ಯರು ಮತ್ತು ವಿರುದ್ಧ 5 ಸದಸ್ಯರು ಮತ ಚಲಾಯಿಸಿದ್ದರಿಂದ ಹಾಲಿ ಅಧ್ಯಕ್ಷರ ಅಧಿಕಾರವು ತೆರವುಗೊಂಡಿತು ಎಂದರು. ಈ ಸಂದರ್ಭದಲ್ಲಿ ಸಂಘದ ಎಲ್ಲಾ ನಿರ್ದೇಶಕರು ಹಾಜರಿದ್ದರು. ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಾವು ನಿಮ್ಮೊಂದಿಗೆ. ಅವಿಶ್ವಾಸ ಠರಾವನ್ನ ಮಂಡನೆ ಮಾಡಿದೆವು. ಅದಕ್ಕೆ ನಾವು ಇವತ್ತು ಗೆದ್ದಿದ್ದೀವಾದ. ಈಗ ಮುಂದಿನ ದಿನಮಾನಗಳು ನಾವು ನಮ್ದು ಮಾಡೋ ಉದ್ದೇಶ ಅಂದ್ರೆ ಈಗ 24 hours ಇದು ಫೀಲ್ಡ್ ಏರಿಯಾದಾಗ ಅಂದ್ರೆ ರೈತರಿಗೆ ಒಂದು ಒಳ್ಳೇದ ತರದ ಒಂದು ವಿದ್ಯುತ್ ಪೂರೈಕೆ ಮಾಡುವಂತದ್ದು ನಮ್ಮ ಪ್ರಯತ್ನ ಐತಿ. ಅದೊಂದು ಸರ್ವಸಾಧಾರಣ 44 ಕೋಟಿ ರೂಪಾಯಿ ಒಂದು ವರ್ಷದಿಂದ ಎಸ್ಟಿಮೇಟ್ ಆಗೈತಿ. ನಿರಂತರ ಜೊತೆದ ಇವತ್ತು ನಮಗನಿಸಿದ ಒಂದು 50 ಕೋಟಿ ಮ್ಯಾಗ ಆಗ್ತೈತಿ. ಅದರ ವ್ಯವಸ್ಥೆ ಮಾಡೋ ಸಲುವಾಗಿ ನಾವು ಎಲ್ಲ ಮ್ಯಾಗಿನ ಇವರು ಜೊಲ್ಲೆ ಅವರಿಗೆ ಅಲ್ಲಿಂದ ಮುಂದೆ ಭಜಚಂದ್ರನಾಗಿ ಮತ್ತು ಸತೀಶ್ ಅನ್ನಾಗಿ ಎಲ್ಲರಿಗೆ ಮಾತಾಡಿದೆವು. ನಮ್ಮ ಉದ್ದೇಶ ಒಂದೇ ಐತಿ, ಎಲ್ಲ ರೈತರಿಗೆ 24 hours ಒಂದು ಕೊಡುವಂತದ್ದು ಒಂದು ಉದ್ದೇಶ ಐತಿ. ಅದಲ್ದ 24 ಗಂಟೆ ಒಳಗೆ ಅವ್ರಿಗೆ TC ಸುಟ್ರ ಕುಣಿಸುವಂತದ್ದು ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಕೆಲವೊಂದು ಡೈರೆಕ್ಟರ್ ಒಂದು 15 ದಿವಸ ತಿಂಗಳ ಗಂಟ್ಲೆ ಒಂದು TC ಬರ್ತಿರ್ಕಿಲ್ಲ, ರೈತರಿಗೆ ಬಹಳ ತೊಂದರೆ ಆಗೈತಿ.
ಅದರ ಸಲುವಾಗಿ ನಮ್ಮ ಎಲ್ಲಾರು ಒಂದು 10 ಅನ್ನೋದು ಮತ್ತೆ ನಮ್ಮ ರೈತರಿಗೆ ಆ ಏರಿಯಾ ಡೈರೆಕ್ಟರ್ಗೆ ಅವರು ಭೇಟಿ ಆದ್ರೆ ಬಿ ಅಲ್ಲಿ ಕೆಲಸ ಮಾಡುವಂತದ್ದು ಒಂದು ಸಿಸ್ಟಮ್ ನಾವು ಇಲ್ಲಿಂದ ಮುಂದೆ ಇಡೋದು. ಯಾರು ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ರೈತರಿಗೆ ಬಹಳ ತೊಂದರೆ ಆಗಿದೆ. ಈಗ ಇವತ್ತು ದಿವಸ ನಾವು ಯಾಕೆ ಈ ತೀರ್ಮಾನ ತಗೊಂಡಿವಿ ಅಂದ್ರೆ ಈಗ ನಮ್ಮ ತಾಲೂಕಿನ ರೈತ ಅಪ್ಪನಗೌಡ ಒಂದು ಏನಿತ್ತು ಉದ್ದೇಶ, ನಮ್ಮ ಭಾಗದಾಗ ರೈತರು, ನನ್ನ ತಾಲೂಕಿನ ರೈತರ ಒಂದು ಒಳ್ಳೇದಾಗಲಿ, ಶುಗರ್ ಫ್ಯಾಕ್ಟರಿದಾಗೈತಿ, ಇವತ್ತು ಇದು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಾಗೈತಿ, ಇದು ಬಹಳ ಒಳ್ಳೇದಾಗೈತಿ. ನಾವು ನಿಮ್ಮ ಸೇವೆ ಮಾಡಕ್ಕೆ ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದೀರಿ. ಅದರ ತಾಲೂಕಿನ ಎಲ್ಲ ರೈತರಿಗೆ, ನಮ್ಮ ಹಿರಿಯರಿಗೆಲ್ಲ ಧನ್ಯವಾದ ಹೇಳಿ ನಾನು ಒಂದು 2 ಮುಗಿಸ್ತೇನೆ. ಕೆಲವೊಂದು ಡೈರೆಕ್ಟರ್ಗಳದ ಕೆಲಸ ಆಗ್ತಿರ್ಕಲ್ಲ, ಅವ್ರು ಬಂದು ಇಲ್ಲಿ ಬಂದು ಕುಂಡೋದ ಹೋಗೋದು ಇಟ್ಟ ಆಗ್ತಿತ್ತು. ಈಗ ಒಂದೊಂದು ಟಿಸಿ ಹೊಂದಿಸ್ಬೇಕಾದ್ರೆ ನಮ್ಗೆ 15 ದಿವಸ ತಿಂಗಳ ಗಂಟೆ ಆಗ್ತಿತ್ತು. ಸುಟ್ಟ ಬಂದದ ಟಿಸಿ ಇಮಿಡಿಯೇಟ್ಲಿ ರೈತರಿಗೆ ಅಡಚಣೆ. ಕೆಲವೊಂದು ಮಂದಿ ಡಿಸಿ ಕನೆಕ್ಷನ್ ಇದ್ದವ್ರಿಗೆ ತುಂಬಾಕದಾರ ಲೇಟ್ ಆದ್ರೆ ಬಿ ಅದು ನಾವು ಇವತ್ತಿನಿಂದ ಏನ್ ಮಾಡೋದು, ಅವ್ರಿಗೆ ಒಂದು ಟೈಮ್ ಕೊಡೋರು, ಇಟ್ಟು ಟೈಮ್ದಾಗ ನೀವು ಮಾಡ್ರಿ, ಅದು ತುಂಬ್ರಿ ಅಂತ ಹೇಳಿ. ಯಾಕಂದ್ರೆ ಸಂಸ್ಥಾ ಬಿ ರನ್ ಆಗೋದು ನಾವು ನೋಡ್ಬೇಕಾಗ್ತೈತಿ. ಇವತ್ತು ನಮ್ ದೊಡ್ಡ ಜವಾಬ್ದಾರಿ ಐತಿ. ಈ 24 hours ಕೊಡೋದಕ್ಕೆ ನಮಗೆ ಫಂಡ್ ಅವೈಲೇಬಲ್ ಯಾವ ಟೈಪ್ ಮಾಡಕ್ ಬರ್ತೈತಿ ಇದನ್ನ ನೋಡ್ತೀವಿ ನಾವು. ಆದ್ರೆ ನಮಗಿದ ಇದೇನು ಇವತ್ತು ಇದು 24 hours ಆಗಲಿ ಈ ಟಿಶ್ಯೂಗಳು ಕೊಡೋದು ಏನು ಮಾಡಿ ಚರ್ಚಾ ಇದು ಇದೇನು ಸೇಮ್ ಡೇನ ಕುಂಚೋದ ವ್ಯವಸ್ಥೆ ನಾವು ಮಾಡ್ತೀವಿ. ಈಗಿದ್ದಂತ ಅಧ್ಯಕ್ಷ ಜೊತೆ ನೀವು 10 ಜನ ಅವ್ರ ಪ್ರೆಷರ್ ಮಾಡಿ ಕೆಲಸ ಮಾಡ್ಕೋಬಹುದು. ಇಲ್ಲ, ಅವ್ರ ನೋಡ್ರಿ, ಅವ್ರ ಅಧ್ಯಕ್ಷ ಸಲುವಾಗಿ ಅವ್ರು ಯಾವಾಗ್ರೆ ಬರೋ ಮೀಟಿಂಗ್ ಬಿ ಕರೆಕ್ಟ್ ತಿಂಗಳ ಗಂಟ್ಲೆ ಮೀಟಿಂಗ್ ಆದ್ರೆ ಇವತ್ತು ಇದು ವ್ಯವಸ್ಥಿತವಾಗಿ ನಡ್ತಿದ್ವಿ. ಮತ್ತೆ ಇಲ್ಲ ಇದ್ದವ್ರು ಈಗ ನೋಡ್ರಿ ಸ್ಟಾಪ್ದವ್ರಿಗೆ ನಾವು ಹೇಳೋದಾದ್ರೆ ಬಿ ಅದಕ್ಕೊಂದು ಕಾರಣ ಐತಿ. ಅವ್ರು ಯಾರು ಹೇಳ್ತಿರೋ ಅದೊಂದು ಮಾತು ಬೇರೆ ಐತಿ. ಇವತ್ತು 124 ಮಂದಿಗೆ ಈಗ ಕೇಳ್ರಿ, ಇವತ್ತ 124 ಇವು ನಮ್ದು ಏನ್ ಕಾರ್ಮಿಕ ಬಂಧುಗಳು ಇದಾರು ಅವ್ರಿಗೆ ಈಗ ಮೈನ್ ಪರ್ಮನೆಂಟ್ ಮಾಡಿದ್ವು. ಈ ಬರುವಂತ ನಿಮ್ಗೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ಬಳಿಕ ಅವ್ರದ್ದು ಆರ್ಡರ್ ಅಂತ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಈಗ ಬಹಳ ಅಂದ್ರೆ 2-3 ವರ್ಷ ಉಳಿದೈತೆ ಅವ್ರದ್ದು ರಿಟೈರ್ಮೆಂಟ್ ಆಗೋದಕ್ಕೆ. ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಮುಂದೆ ನಾವು ಮಾಡಿದಂಗೆ ಆಗ್ತೈತಿ. ಅದಕ್ಕೆ ಅವ್ರ ಪಗಾರ ಹೆಚ್ಚಾಗಲಿ ಅಥವಾ ಏನ್ ಮಾಡೋದೈತಿ ನಾವೆಲ್ಲ ತೀರ್ಮಾನ ಎಲ್ಲ 11 ಜನ ತಗೊಂಡ್ಕಿಂದ್ರೆ ಒಂದು ತೀರ್ಮಾನ ನಮ್ಮ ಹಿರಿಯರು ಕೇಳಿ ಒಂದು ತೀರ್ಮಾನ ತಗೊಂಡು ನಾವು ಅದರ ಪಗಾರ ಸಲುವಾಗಿ ನಾವು ಮಾಡ್ತೀವಿ ಸರ್. ನೇರವಾಗಿ ಆಪಾದನೆ ಮಾಡಿದಿರಿ ಏನ್ರಿ? ಹಿಟ್ಲರ್ ಆಡಳಿತ ಅಂತ ನೇರವಾಗಿ ಆಪಾದನೆ ಮಾಡಿದಿರಿ. ಅವ್ರಿಗೆ ಡೈರೆಕ್ಟರ್ ಇಲ್ರಿ. 20 ವರ್ಷ ನೀವು ಅವ್ರ ಅಂಡರ್ದಾಗಿದ್ರಿ. 20 ವರ್ಷ ನೀವು ಕತ್ತಿ ಫ್ಯಾಕ್ಟರಿ ಜೊತೆನೇ ಇದ್ರಿ. 20 ಅಲ್ರಿ 30 ವರ್ಷ. ಅಂದ್ರೆ ಇದು ನಿಮ್ಗೆ ತಡವಾಗಿ ಜ್ಞಾನೋದಯ ಆಯ್ತು. ಈಗ ನಿಮ್ಗೆ ಇದು ತಡವಾಗಿ ಅಲ್ಲ, ಕೆಲವೊಂದು ಏನು ವಿಷಯ ಯಾರು ಹೆಸರು ತಗೊಂಡಿಲ್ಲ. ಹಿಟ್ಲರ್ ಶಾಹಿ ಆಡಳಿತ ಇಲ್ಲಿ ಇತ್ತಪ್ಪ ಅನ್ನೋದಕ್ಕೊಂದು ಹೇಳಿದಾರೆ ಅಷ್ಟೇ. ಯಾರು ಆ ಚೇರ್ಮನ್ ಇದ್ದಾಗ ನಿಮ್ಗೆ ಇಂಥ ಲೋಪದೋಷಗಳೆಲ್ಲ ಕಂಡು ಬಂದಿದ್ದು ಇಲ್ರಿ? 2005 ಒಳಗಿನ ಅಧ್ಯಕ್ಷ ಇದ್ದರ ಇಂಥ ಸಮಸ್ಯೆ ಆಗ ಬರಕಿಲ್ಲ. ಆಗ ಬಾಳ ಅಂದ್ರೆ ನಾವು ರೈತರಿಗೆ ಬಾಳ ಎಲ್ಲಾ ಬಂದ್ ಕೇಳಿದ್ರು ಮಾಡಿದ್ರು, ಅದನ್ನೇನ್ ಸಮಸ್ಯೆ ಇಲ್ಲ. ಈಗ ಇತ್ತೀಚೆಗೆ ನನಗಂದಿತ್ತು ಒಂದು 10 ವರ್ಷ ಬಾಳ ನಿರಂತರ ಯೋಜನೆಗಳು ಏನದಾವಲ್ರಿ ಸರ್ಕಾರದ ಮಟ್ಟದ್ದು, ಆ ಯೋಜನೆಗಳು ಅವಾಗ ನೀವು ಚೇರ್ಮನ್ ಇದ್ದಾಗ ಇದ್ದು ಇಲ್ರಿ? ಇಲ್ಲ 2005ದಾಗ ಇರಕಿಲ್ಲ. ಈಗ ಮತ್ತೊಂದು 24 hours ಒಂದು ನಿಮಗೆ ಹೇಳ್ತೇನೆ ಕಡೆ ಫೀಲ್ಡ್ ಇರೋದ ಅನ್ನೋದ್ರಿ. ಈಗ ಕೆಲವೊಂದು ಕಡೆ ನಮ್ಗೆ 80-90 ಮನಿ ಇದ್ದದ್ದು ಗುಪ್ಪ ಮನಿಗಳು ಇದಾವ. ಅವ್ರಿಗೆ ಒಂದು ಜಂಪ್ ಕೊಟ್ರೆ ನಾವು 24 hours ಚಾಲು ಆಗ್ತಿದ್ವಿ. ಇದು ನಮ್ ಪೈಲಾ ಮೀಟಿಂಗ್ ಒಳಗ ಎಲ್ಲಿ 1-2 ಪೋಲ್ ಹಾಕೋದ ಅಥವಾ ಅವ್ರಿಗೆ ಜಂಪ್ ಕೊಟ್ರೆ ಅವ್ರು 24 hours ಆಗ್ತಿತ್ತು, ಅದನ್ನು ಸ್ಟಾರ್ಟ್ ಮಾಡ್ತೀವಿ ಮೊದಲು. ಯಾಕಂದ್ರೆ ಅದ್ ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಬಂದ್ ಬಳಕ ಇದು ಅವಧಿ ಬಿ ಬಾಳ ಇಲ್ಲ. ಈಗ 3-4 ತಿಂಗಳು ಬಾಳ ಅಂದ್ರೆ ಇದು ಅದ್ರ ಒಳಗೆ ಸ್ಟಾರ್ಟ್ ಮಾಡ್ತೀವಿ. ಸರ್, ತಮ್ಮ ನಿರ್ಧಾರ ತಮ್ಮ ಸ್ವಂತ ನಿರ್ಧಾರ ಅಥವಾ 10 ಮಂದಿ ಸ್ವಂತ ನಿರ್ಧಾರ ಅಥವಾ ಇದರ ಕಾರಣದ ಕೈಗಳ ಕೆಲಸ ಮಾಡ್ಯಾವ? 10 ಮಂದಿ ಇದ್ದೀರಿ, 11 ಮಂದಿ ನಾವು. ಅವ್ರು ಹೇಳೋದಂದ್ರೆ ರಾಜಕೀಯ ಒತ್ತಡಗಳು ನೋಡಿ ಸರ್, ರಾಜಕೀಯ ಒತ್ತಡ ಅನ್ನೋದು ಶಬ್ದ ಇಲ್ಲ ಸರ್. ಹಿಟ್ಲರ್ ಪದಕ್ಕೆ ಯಾರನ್ನ ಹೋಲಿಕೆ ಮಾಡ್ತೀರಿ ಸರ್? ಹಿಟ್ಲರ್ ಪದಕ್ಕೆ ಯಾರನ್ನ ಹೋಲಿಕೆ ಮಾಡ್ತೀರಿ ಸರ್? ನೀವು ಹೆಸರು ಹೇಳೋದಿಲ್ಲ, ನೀವು ಮೊಗಮ್ದಾಗ ಬೇಡ, ಇಲ್ಲಿ ತನಕ ಅಲ್ಲ, ನೀವು ಬೇಕಾಗಿತ್ತಲ್ಲ ಹಿಟ್ಲರ್ ಶಾಹಿ ಅಂತಂದು ಆಡಳಿತ ಇಲ್ಲಿ ಇತ್ತು. ಯಾರು ಹೆಸರು ಹೇಳಿ ನಾವು ಇವ್ರು ಮಾಡಿದ ನಾವು ಹೇಳಿಲ್ಲ. ಎಲ್ಲಾರು ಕೂಡಿನ 15 ಮಂದಿ ಕೂಡಿನ ಹಿಟ್ಲರ್ ಆಡಳಿತ ಕೊನೆಗೊಳಿಸಬೇಕಂತ ನಾವೇನ್ ಹೆಸರು ಯಾವ್ದೇನಂದಿಲ್ಲ. ಮತ್ತೆ ಯಾರಾದ್ರೂ ಇದಕ್ಕೆ ಮನಸ್ಸು ನೋವು ಆಯ್ದ್ರೆ ನಮ್ ಕ್ಷಮೆ ಕೇಳ್ತಾರೆ.
ಇಲ್ಲ ಏನ ಯಾರು ನಾವ್ ಯಾರ ಹೆಸರು ತಗೊಂಡು ಏನ್ ಅಂದಿಲ್ಲ. ಏನಾದ್ರು ಯಾರಾದ್ರೂ ಸರ್ 40 ವರ್ಷದ ಅವಧಿ ಒಳಗೆ ತಾವ ಹಿಟ್ಲರ್ ಜೊತೆ ನಾವು ಬೆಳೆದಿದ್ದೀರಿ ಕೂಡಿ ಅವ್ರು ಯಾರು ಅನ್ನೋದನ್ನ ನೀವು ಸ್ಪಷ್ಟಪಡಿಸಿ ಹೇಳಿದ್ರೆ ಅಷ್ಟೇ. ನಾವೇನಾದ್ರೆ ಹಿಟ್ಲರ್ ಅಂತ ಅವ್ರಿಗೆ ನಾವು ಹೆಸರು ಕೊಟ್ಟಿದ್ದಿಲ್ಲ. ಆಡಳಿತ ಅವಧಿಯಲ್ಲಿ ಹಿಟ್ಲರ್ ಯಾರಾದ್ರೂ ಸರ್ ಯಾರು ಹಿಟ್ಲರ್ ಅಂತಂದ ಹೆಸರು ತಗೊಂಡ್ ಅಂದಿದ್ರೆ ನಮ್ಗೆ ಕೇಳಿ ನೀವು ಹೇಳ್ತಾರೆ ವಿಡಿಯೋ ಸರ್ ತಾವು ಹೇಳಿಕೆ ಕೊಟ್ಟರೆ ಯಾರನ್ನು ಗೊತ್ತಾಗಲ್ಲ. ಹಿಟ್ಲರ್ ಶಾಹಿನೇ ಇರ್ತದೆ. ನಾವೆಲ್ಲ ಕೂಡಿ ಹತ್ರ ನಾವು ಬಂದ್ರು 15 ಮಂದಿ ಎಲ್ಲ ಕೂಡಿ ಹಿಟ್ಲರ್ ಶಾಹಿನ ಅಂದ್ರೆ ಇಲ್ಲಿವರೆಗೆ ನೀವು ಎಲ್ಲರೂ ಕುಡ್ಕೊಂಡು ಹಿಟ್ಲರ್ ಆಗ್ಯಾನ ರೈತರಿಗೆಲ್ಲ ಮೋಸ ಮಾಡಿದ್ರಿ ಅಂದಂಗ ಆಯ್ತು. ಹಂಗಾರೆ ನೀವೆಲ್ಲರೂ ಹಿಟ್ಲರ್ ಆದ್ರೆ 2 ತಿಂಗಳ ಹಿಂದೆ ಒಂದು ಇಲ್ಲೇ ನಾವು ಮೀಟಿಂಗ್ ಬಂದಾಗ ಎಲ್ಲ ಚಲೋ ನಡೆದೈತಿ, ಎಲ್ಲ ಆಡಳಿತ ಮಂಡಳಿ ಕುಡ್ಕೊಂಡೆಲ್ಲ ಮಾಡೋದೇವು ಚಲೋ ನಿರಂತರವಾಗಿ ರೈತರಿಗೆಲ್ಲ ಸರ್ವಿಸ್ ಕೊಡೋದು ಹೇಳಿದವ್ರು ನೀವು. ಇವಾಗ ಒಂದ ಹಿಟ್ಲರ್ ಶಾಹಿ ಆಡಳಿತ ಐತಿ, ಅದರಿಂದ ನಾವೆಲ್ಲರೂ ಹೊರ ಬಂದಿವಿ ಅಂತ ಹೇಳ್ತೀವಿ. ಸಾಮೂಹಿಕ ರಾಜೀನಾಮೆ ಕೊಡ್ಬೇಕಿಂತ ಟೈಮ್ ಹಿಟ್ಲರ್ ಶಾಹಿ ಆಡಳಿತ ಹಿಟ್ಲರ್ ಶಾಹಿ ಅಂತ ಯಾರ ಹೆಸರು ನಾವು ತಗೊಂಡಿಲ್ಲ, ಇನ್ನುವರೆಗೆ ಯಾವ ಹೆಸರು ಅಂದಿಲ್ಲ. ತಪ್ಪು ಏನಾದ್ರು ಯಾರಾದ್ರೂ ತಪ್ಪು ತಿಳ್ಕೊಂಡಿದ್ರೆ ಅವ್ರ ಕ್ಷಮೆ ಕೇಳ್ತಾನೋ ಕೇಳ್ತಲ್ರಿ. ನಾವ್ ಹಿಟ್ಲರ್ ಶಾಹಿ ಅಂದ್ರೆ ಎಲ್ಲರೂ ಕೂಡ ನಾವು ಹಿಟ್ಲರ್ ಆಡಳಿತ ನಡೆಸಿದೆವು. ಈಗ ಅದ್ರ ಹೊರಗೆ ಬರ್ಬೇಕಂತೇಳಿ 11 ಮಂದಿ ನಿರ್ಧಾರ ಮಾಡಿ ಹೊರಗೆ ಬಂದೆವು. ಯಾವ ರಾಜಕೀಯ ಒತ್ತಡ ಇಲ್ಲ. ಈಗಾಗಲೇ 24 ಗೌಡ್ರು ಹೇಳಿದಾರೆ 24 ತಾಸು ಕರೆಂಟ್ ಬಹಳ ತೊಂದರೆ ಆಗಲ್ಲ. ಮುಂದಿನ ನಿಮ್ಮ ಎಲ್ಲಾ ಆಕಾಂಕ್ಷೆಗಳು 4 ತಿಂಗಳ ಈಡೇರಿಸಿದ್ರೆ ಆಗ್ಲಾರದ್ದು ಇಷ್ಟ ಅವಧಿಯೊಳಗೆ ಆಗತ್ತೆ ಆಗಂಗಿಲ್ಲ. ಕೆಲವೊಂದ್ ಕಡೆ ಎಲ್ಲಿ ನಮ್ಗೆ ಕೊಡೋಕ್ ಸಾಧ್ಯ ಐತಿ ಅಲ್ಲಿ ಕೊಡಾಕ ನಮ್ಗೆ ಆಗ್ತೈತಿ. ಸರ್ ಏನಾಗಿದ್ರಿ ಬರೀ ಒಂದು ಜಂಪ್ ಹೊಡೆದ್ರೆ 50-60 ಮನಿ ಕರೆಂಟ್ ಹೋಗ್ತೈತಿ ನಿರಂತರ. ಅದನ್ನ ಕೆಲಸ ಮಾಡ್ತೀವಿ. ಒಂದೊಂದು ಪೋಲ್ ಮೇಲೆ 50-60 ಮನಿ ಒಂದು ಬರೀ ಕಂಬ ಹಾಕಿ ಮಾಡಿದ್ರೆ ಒಂದು 50 ಮನಿ ಲೈಟ್ ಇರ್ತಾವ. ಅಂತವೆಲ್ಲ ಆಲ್ರೆಡಿ ಅದಾವ್ರಿ. ಈಗ ಮೀಟರ್ ಅದಾವ್ರು ಆಲ್ರೆಡಿ ಅದಾವ. ಅದನ್ನ ಮಾಡಕ್ ಕೊಟ್ಟಿಲ್ಲ. ಈ ಸಜೆಷನ್ ಅವ್ರ ಈಗಾಗಲೇ ಹಳ್ಳಿಯಾಗ ಬಂದು ಬಹಳ ಸಮಸ್ಯೆ ಎಕ್ಸಾಮ್ದಾಗ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂದಾಡಿ 24 ತಾಸು ಕರೆಂಟ್ ಕೊಡೋ ವ್ಯವಸ್ಥೆ ಮಾಡಿದ್ವು. ಅದಕ್ಕೆ ಗೌರ್ಮೆಂಟ್ ಮೀಟರ್ ಕುಣಿಸಿರು. 20 ಆಂಶಕ್ಕಿಂತ ಹೆಚ್ಚಿಗೆ ಬರ್ತಂದ ಟ್ರಿಪ್ ಹಾಕಿತ್ತು. ಅದಕ್ಕೆ ಅವ್ರ ಮೈಂಡ್ ನಮ್ಮ ಮಂದ್ಯಾಗ ಬಂದು ಹಳಾಕತ್ರು. ಕಣ್ಣಿಲ್ಲ ಕುಡ್ಡಿಲ್ಲ, ನಾವು ಮನ್ಯಾಗ ಹಾವ ಹುಳ ಹಬಿಟಿ ಎಲ್ಲ ಸಮಸ್ಯೆ ಆಗತ್ತನ. ಅದು ಮನಗಂಡನ ರಗಡ್ಸಲ ನಾವಿಲ್ಲಿ ಬೋರ್ಡ್ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದರೂ ಮಾಡಿ ಕರೆಕ್ಟ್ ಕೊಡೋಣಪ್ಪ ಅಂತಂದು. ಅವ್ರನ್ನು ಇದು ಮಾಡೋಣ ನಾಳೆ ಬರೋಣ ಅಂದ್ರೆ 45 ಕೋಟಿ ರೂಪಾಯಿ ಈಗಾಗಲೇ ಎಸ್ಟಿಮೇಟ್ ಹೋಗೈತಿ. ಹೋದಾದ ನಂತರ ಇದಾಗಲೇ ಸತೀಶ್ ಅವ್ರಿಗೆ ಭೇಟಿ ಆಗಿದ್ವು. ಆದ ನಂತರ ಈಗ ನಮ್ದೇನಿಲ್ಲ 11 ಮಂದಿ ನಿರ್ಧಾರ ಮಾಡಿದ ನಂತರ ಸತೀಶ್ ನಾವು ಹೋಗಿ ಭೇಟಿ ಆಗಿದ್ದು. ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ನಾವು ಭಾಳ ತೊಂದರೆ ಆಗತೈತಿ. ಈಗಾಗಲೇ ಚಿಕ್ಕೋಡಿ ಜಿಲ್ಲಾದಾಗ ಆಗೈತ್ರಿ. ಪ್ರಕಾಶ್ ಹುಕ್ಕೇರಿ ಕ್ಷೇತ್ರ ಇರ್ಬೋದು, ಅಣ್ಣಾಸಾಬ್ ಜೋಳಿ ಕ್ಷೇತ್ರ ಈಗಾಗಲೇ ಬಜೆಟ್ ಯೋಜನೆ ಜಾರಿ ಮಾಡಿದಾರೆ. ನಮ್ಮ ತಾಲೂಕದಾಗ ಮಾಡಿಲ್ಲ. ಅದನ್ನ ಆದಷ್ಟು ಬೇಗ ನೀವು ತಾವು ಸಹಕಾರ ಕೊಟ್ಟರೆ ನಾವು ಹುಕ್ಕೇರಿ ತಾಲೂಕಿಗೆ ಭಾಳ ಅನುಕೂಲ ಆಗ್ತೈತೆ ಅನ್ನೋ ಒಂದು ಮನವಿ ಮಾಡ್ಕೊಂಡೆವು. ಅವರಿಗೆ ಬನ್ಸನ್ ಸಾವ್ಕಾರ್ಗೆ ಹೋಗಿ ಮನವಿ ಮಾಡ್ಕೊಂಡೆವು. ಜೊಲೆನ ಮನವಿ ಮಾಡ್ಕೊಂಡೆವು. ಏನಾದ್ರೂ ಮಾಡಿ ಒಟ್ಟು ಅದನ್ನ ಚಾಲೂ ಮಾಡೋ ಪರಿಸ್ಥಿತಿಯಾಗ ನಾವು ಸರ್. ಇದು ನಿಮ್ಮ ಭವಿಷ್ಯದ ಸ್ವಯಂ ಹಿತಾಸಕ್ತಿ ರಾಜಕೀಯದ ಸಲುವಾಗಿಯೋ ಅಥವಾ ಸಾರ್ವಜನಿಕ ಹಿತಾಸಕ್ತಿ? ಸಾರ್ವಜನಿಕನ ಇದೆ. ನಮ್ದೇನು ವೈಯಕ್ತಿಕ ಎಲ್ಲ ಬೆಳವಣಿಗೆ ಕಾಂಚಾಲಿ ಕೆಲಸ ಎಲ್ಲ ಸುದ್ದು ಸುಳ್ಳ ಯಾರಾದ್ರೆ ಅಪಾದನೆ ಮಾಡಿದ್ರೆ ಇವತ್ತ ನಿಡಿಸಿ ದುರ್ದಡೀಶ್ವರ ಮಠಕ್ಕೆ ನಾವು ತೋರ್ಸ್ಕೊಂಡ್ ಬಂದ್ರೆ ಎಲ್ಲರೂ 11 ಮಂದಿ ಬರ್ತೇವೆ. ಶಂಕರ್ಲಿಂಗ ಗುಡಿಗೆ ಬಂದ್ರೆ 11 ಮಂದಿ ತೋರ್ಸ್ಕೊಂಡ್ ಹಾರಿಗೆ ಬರ್ತೇವೆ. ಹಳೆ ಗುಡಿಗೆ ಹೋಗೋಣ ಅಂದ್ರೆ ಅಲ್ಲಿ ಅದಾವ. ನಾವು ಎಲ್ಲಕ್ಕೂ ರೆಡಿ ಇದೇವು. ಯಾವುದೇ ಇದ್ರಾಗ ಏನು ಕಾಂಚನ್ ಕೆಲಸ ಮಾಡಿಲ್ಲ, ಏನಿಲ್ಲ. ನಾವು ಸ್ವಂತ ಇದ್ರ ಮೇಲೆ ರೈತರಿಗೆ ಅನುಕೂಲ ಮಾಡುವ ಒಂದು ಉದ್ದೇಶ ನಡ್ಕೊಂಡು ಇವಾಗ ಅಪ್ಪನಗೌಡರು ಏನು ಕನಸು ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದೆವು. ಈಗಾಗಲೇ ಅಪ್ಪನಗೌಡರು ಒಂದು ಸಂಕೇಶ್ವರ ಸಂಸ್ಥೆಯನ್ನು ಕಟ್ಟಿದ್ರು. ಅದ್ರ ಪ್ರಕಾರ TAPCMS ಕಟ್ಟಿದ್ದಾರೆ, ಜೆಜಿಕೋ ಆಪರೇಟಿವ್ ಕಟ್ಟಿದ್ದಾರೆ, ಎಲೆಕ್ಟ್ರಿಕ್ ಸೊಸೈಟಿ ಕಟ್ಟಿದ್ದಾರೆ. ಈ ಭಾಗ ಜನರಿಗೆ ಅನುಕೂಲ ಆಗಿಲ್ಲ ಅನ್ನೋ ಅಂತ ಮಹಾನ್ ವ್ಯಕ್ತಿಗಳು ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಹೋಗ್ಯಾರ. ಏನ್ ಈಗ 2 ರಿಂದ 3 ವರ್ಷ ಇದನ್ನ ನಿರ್ಧಾರ ನೀವು ತಗೋಬಹುದಲ್ಲ ಸರ್? ಯಾಕೆ ತಗೋಲಿಲ್ಲ? ಈಗಾಗಲೇ ನಾವು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಈ ಟೈಮ್ ಕೂಡಿ ಬಂದೈತೆ ಅಷ್ಟೇ. ಏನಿಲ್ಲ ಎಲ್ಲರೂ ಕೂಡಿ 11 ಜನ ಅಧ್ಯಕ್ಷರನ್ನ ನಮ್ಮೊಳಗ ಅಂತದ ಏನಾದ್ರೂ ಟೈಮ್ ಇದೆ. ನಾವು ಚಾಲು
ಇಷ್ಟೊಂದು ಸಹಕಾರ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ತಮ್ಮ ತಕ್ಕಿಗೆ ಬಂದಿದೆ, ಅದಕ್ಕೆ ಏನು ತಾವು ಹೇಳ್ತೀರಿ? ಈಗಾಗಲೇ ತಾವು ನೋಡಿದ ಪ್ರಕಾರ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಯಾವ ರೀತಿಯಿಂದ ನಾವು ನಡೆಸ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ಹುಕ್ಕೇರಿ ವಿದ್ಯುತ್ ಸರಬರಾಜು ಸಹಕಾರಿ ಸಂಸ್ಥೆ ಕೂಡ ಎಲ್ಲ ನಿರ್ದೇಶಕರು ಮತ್ತು ಇರ್ತಕ್ಕಂಥ ಅಲ್ಲಿ ರೈತ ಬಾಂಧವರು ಕೂಡ ಇದು ಒಂದು ಹೊಸ ಒಂದು ಆಯಾಸವನ್ನು ಕೊಡಬೇಕು, ಹೊಸತನ ಒಂದು ಬರಬೇಕು, ಜನರಿಗೆ ಯಾರಿಗೂ ತೊಂದರೆ ಆಗದಂತೆ ನಡೀಬೇಕು ಅಂತ ಕೇಳಿಕೊಂಡಾಗ ಸಹಕಾರ ರಂಗದಲ್ಲಿ ನಡೀತಂಥ ದೇಶದಲ್ಲಿ ಏಕಮೇವ ವಿದ್ಯುತ್ ಸಂಘ ಇದು ದೇಶದಲ್ಲಿ ಒಂದೇ ಇರೋದ್ರಿಂದ ನಾವು ಒಳ್ಳೆಯ ರೀತಿಯಿಂದ ನಡೆಸಬೇಕು, ದೇಶದಲ್ಲಿ ಮಾದರಿಯಾಗಿ ಮಾಡಬೇಕಂತ ಒಂದೊಂದು ಉದ್ದೇಶದಿಂದ ಯಾವುದೇ ರಾಜಕಾರಣ ಇಲ್ಲದೆ ಸಹಕಾರಿ ಸಂಘವನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಎಲ್ಲ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗ್ಯದ. ಇವತ್ತು TC ಇರಬಹುದು ಅಥವಾ ಪ್ಲಾಟ್ ಮಾಡಿದವರು ಇರ್ಬೋದು ಅಥವಾ ಹಲವಾರು ಕನೆಕ್ಷನ್ಗಳಿಗೆ ಬೇಕಾದ ಜನರಿಗೆ ಇರ್ಬೋದು, ಏನು ಒಂದು ತೊಂದರೆ ಆಗ್ತದೋ ಅಂತ ತಿಳ್ಕೊಂಡು ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರು ಹೇಳಿದಂತೆ ಇನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ನಡಿಬೇಕಂತ ತಿಳ್ಕೊಂಡು ಇವತ್ತು 10 ಜನ ಒಂದು ಕಡೆ ಬಂದು ಇವತ್ತು ಅವಿಶ್ವಾಸ ಠರಾವು ಮಂಡನೆ ಮಾಡಿ ಅದು ಮಂಜೂರಾಗ್ಯದ. ಆದ ಕಾರಣ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯರು ಕೂಡ ಅವರವ್ರ ಭಾಗದಲ್ಲಿ ಅವರು ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡಬಹುದು. ಅವರು ಒಂದು ಫೋನ್ ಮುಖಾಂತರ ಹೇಳಿದರೂ ಕೂಡ ಸಂಘದವರು ಎಲ್ಲವನ್ನು ಕೆಲಸ ಮಾಡಿ ಈಗಾಗಲೇ 15 ದಿವಸ ಇಷ್ಟೇ ಒಂದು ಇವರೆಲ್ಲರೂ ಕೂಡಿದಾರ ಅಂದ ಕೂಡ ಇವ್ರ ಕೆಲಸ ಕಾರ್ಯಗಳು ನಡೀತಾ ಇದೆ. ಇದು ಮುಂದಿನ ದಿನವಾಗಿ ಒಳ್ಳೆಯ ರೀತಿಯಿಂದ ಇವತ್ತು ಮುಖ್ಯವಾಗಿ 24/7 ಏನು ಒಂದು ನಮ್ಮ ಈಗಾಗಲೇ ಚಿಕ್ಕೋಡಿ ನಿಪಾಣಿಯಲ್ಲಿ ಏನೋ ಒಂದು ನಿರಂತರ ಜ್ಯೋತಿ ಪ್ರಾರಂಭ ಆಗಿದೆ, ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಗಬೇಕಾಗಿದೆ. ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ನಮ್ಮ ಮಾಜಿ MLA ಮಾಜಿ ಸಚಿವರು ಮತ್ತು ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಎಲ್ಲರೂ ನಾವು ಸೇರಿ ಈ ಒಂದು ತಾಲೂಕಿನ ಏಳಿಗೆಗೆ ಎಸ್ಕಾಂ ಏನು ಸಹಕಾರಿ ಸಂಘದ ಇದರ ಏಳಿಗೆಗೆ ಎಲ್ಲರೂ ಕೂಡಿ ನಾವು ಒಗ್ಗಟ್ಟಾಗಿ ಮಾಡಿ ಒಳ್ಳೆಯ ರೀತಿಯಿಂದ ಒಂದು ಸಹಾಯ ಸಹಕಾರವನ್ನು ನೀಡ್ತೀವಿ ಅಂತ ನಾನು ಹೇಳಿ ಬಯಸ್ತೀನಿ. ದೇಶದೊಳಗೆ ವಿದ್ಯುತ್ ಸಹಕಾರಿ ಸಂಘ ಪೈಲಟ್ ಸ್ಕೀಮ್ದೊಳಗೆ ಹುಕ್ಕೇರಿ ಒಳಗೆ ಆದಂಥದ್ದು. ಇದು ಮಾನ್ಯ ದಿವಂಗತ ಅಪ್ಪನಗೌಡ ಪಾಟೀಲ್ ಒಂದು ಕನಸಾಗಿದೆ. ಈ ಭಾಗದ ರೈತರಿಗೆ ನಿರಂತರವಾಗಿ ಸಮಯಕ್ಕೆ ಸರಿಯಾಗಿ ಅವತ್ತು ಯಾರ್ಯಾರಿಗೆ ಅವಶ್ಯಕತೆ ಐತಿ ರೈತರಿಗೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕೊಡ್ತಕ್ಕಂಥದ್ದು. ಇಡೀ ರಾಜ್ಯದೊಳಗೆ ನಾನು ಕೂಡ ಅಲ್ಲಿ ನಿರ್ದೇಶಕ ಕೆಲಸ ಮಾಡಿದ್ದೇನೆ. ನಮ್ಮ ತಂದೆಯವರು ಕೂಡ ಒಂದ್ಸಲ ಚೇರ್ಮನ್ರಾಗೆ ನಿಧನರಾದರು. ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇಟ್ಟಂಥವು. ಒಂದೊಂದ್ಸಲ ನನಗೆ ಅನಿಸೋದ ಸಕ್ಕರೆ ಕಾರ್ಖಾನೆಗಳು ಒಂದ್ಸಲ ಏನೇನೋ ಬೇರೆ ಬೇರೆ ಕಾರಣದಲ್ಲಿ ನುಕ್ಸಾನ್ ಬರ್ಬೋದು. ವಿದ್ಯುತ್ ಸಹಕಾರಿ ಸಂಘ ಹಂಗಿರ್ಲಿಲ್ಲ. ದೇಶದೊಳಗೆ ಪ್ರತಿಯೊಂದು ಬ್ಯಾಂಕಿನೊಳಗೂ ಹಣ ಇಟ್ಟಂತ ವಿದ್ಯುತ್ ಸಹಕಾರಿ ಸಂಘ ಇವತ್ತ 400 ಕೋಟಿಗಿಂತನೂ ಸಹಿತ ಇವತ್ತ ಅಧಿಕವಾಗಿ ಇವತ್ತ ನುಕ್ಸಾನದೊಳಗೆ ಐತಂತಂದ್ರೆ ನಾನು ಚೇರ್ಮನ್ರಿಗೆ ನಿರ್ದೇಶಕರ ಮಂಡಳಿ ಜೊತೆಗೆ ಸಾಕಷ್ಟು ಸಲ ನಾನು ಚರ್ಚೆ ಮಾಡಿದ್ದೆ. ಆಗಬಾರ್ದು ಇದು ಹೌದು ಅದು ಅವ್ರು ಹೇಳ್ತಿದ್ರು. ಅವ್ರು ನಮ್ದೇನು ನಡೆಯಂಗಿಲ್ರಿ, ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಅವ್ರ ಮನೆಯೊಳಗನ ನಡೀತದ ಈ ಥರದ್ದೆಲ್ಲ ಖರೀದಿ ವ್ಯವಹಾರ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರ್ಬೋದು. ನಮ್ಮ ಸಂದರ್ಭದೊಳಗೆ ಅನ್ನಗೌಡ ಪಾಟೀಲ್ರು ನನ್ನ ಸಂದರ್ಭದೊಳಗೆ ಚೇರ್ಮನ್ ಇದ್ರು. ರಮೇಶ್ ಕತ್ತಿ ಅವ್ರ ಮನ್ಯಾಗ ನಡೀತಿದ್ರು ಅಂತಕ್ಕಂಥದ್ದು ಅತಿ ಜಾಹೀರ್ ಅದ. ಅವ್ರು ಗೌಡ್ರು ಇದ್ದಾಗ ನಾವು ಇಲ್ಲೇ TC ತಯಾರು ಮಾಡ್ತಿದ್ವಿ, ಕಂಬ ತಯಾರು ಮಾಡ್ತಿದ್ವಿ, ಮೀಟರ್ ತಯಾರು ಮಾಡ್ತಿದ್ವಿ ಅಂತ ಬಲ್ಕಾಗಿ ಇವತ್ತು ಆಯಿಲ್ ಅನ್ನ ಖರೀದಿ ಮಾಡ್ತಿದ್ವು. ಸಾಕಷ್ಟು ನುಕ್ಸಾನ್ ಇರ್ತಕ್ಕಂಥ ಸಂಸ್ಥೆಯನ್ನ ಲಾಭದಾಯಕ ತಂದು 4 ವರ್ಷದೊಳಗೆ ಇಟ್ಟ ಅದರ ನಂತರ ಸುಮಾರು 30 ವರ್ಷದೊಳಗೆ ಇವತ್ತು 400 ಕೋಟಿ ರೂಪಾಯಿ ನುಕ್ಸಾನ್ ಮಾಡ್ತಾರಂತಂದ್ರೆ ಇವತ್ತು ನಾವು ಜನ ಆಲೋಚನೆ ಮಾಡ್ಬೇಕು. ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮುಂದಾದ್ರು, ಅದ್ರ ಬಗ್ಗೆ ಬಂದರು, ಭಾಳ ಒಳ್ಳೇದು. ಇವತ್ತು ಭಾಳ ಸಂತೋಷ ಅದ. ಇವತ್ತು ನೀವು ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ನೋಡಿದ್ರು ಅನೇಕ ಬದಲಾವಣೆಗಳನ್ನ ಇವತ್ತು ನೋಡಾಕತ್ತೀವಿ. ಈ ಸಲ ತಾವು ಇದ್ರೊಳಗೆ ತಾವು ನೋಡ್ಬೋದು ವಿದ್ಯುತ್ ಉತ್ಪಾದನೆ ಬರೀ 8 ಮೆಗಾವಾಟ್ ಸಂಕೇಶ್ವರದೊಳಗೆ ಎಕ್ಸ್ಪೋರ್ಟ್ ಆಕೈತೆ. ಮೊನ್ನೆ ಅವರೆಲ್ಲನೂ ಅಣ್ಣಾ ಸಾಹೇಬ್ ಅವರು ಅವ್ರ ನಿರ್ದೇಶಕ ಮಂಡಳಿ ಅವ್ರ ಚೇರ್ಮನ್ ಎಲ್ಲರೂ ಕುಡ್ಕೊಂಡು ಹಾಕಿದಾರ. ಅದನ್ನು 5 ಪಟ್ಟು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಬರ್ತಕ್ಕಂಥ ವರ್ಷದಲ್ಲಿ ನೋಡಿದ್ರೆ ಇವತ್ತು ಅಲ್ಲಿ ಕಬ್ಬು ಕಳಿಸ್ತಕ್ಕಂಥವ್ರಿಗೆ ಅಲ್ಲಿ ಏನು ಕಾರ್ಮಿಕರಿಗೆ ಇವತ್ತು ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಏನು ಗರ್ಜಿತ್ತು. ಇವ್ರಿಗೆ ಯಾಕೆ ತಲೆಯಾಗಿ ಬರಲಿಲ್ಲ? ಇದು ಸಣ್ಣ ವಿಷಯ. ಇವತ್ತು ಯಾರು ನಮ್ಮ ಸಲುವಾಗಿ ದುಡ್ತಾರೆ, ನಮ್ಮ ಸಲುವಾಗಿ ಜಮಾ ಕೊಡ್ತಾರೆ. ಇವತ್ತು ವಿದ್ಯುತ್ ಸಹಕಾರಿ ಸಂಘದೊಳಗೆ ಹಂಗಾದ. ಇವತ್ತು ಅಲ್ಲೇ ಪ್ರತಿ ದಿವಸ ಲೈನ್ಮನ್ಗಳು ಅವ್ರ ಮನ್ಯಾಗಿನ ಹೆಣ್ಮಕ್ಳು ಗುರುದಾಡಿ ತೆಗೆದು ಗೂಟಕ್ಕೆ ಹಾಕಿ ಬರ್ಬೇಕು. ಇವತ್ತು ಕಂಬದಿಂದ ಕೆಳಗೆ ಇಳಿತಾರಲ್ಲ ಗೊತ್ತಿಲ್ಲ. ಇವತ್ತು ಅಂತವ್ರ ಹಣ ಗ್ರಾಚ್ಯುಟಿ ಫಂಡ್ದೊಳಗೆ ಎಷ್ಟು 22 ಕೋಟಿ ರೂಪಾಯಿ ಯಾರು ರೊಕ್ಕ ಇದೆ. ಇವತ್ತು ಅವ್ರ ಹಣ ಇಟ್ಟಂತ ಪಾಪ ಅವ್ರ
ಪ್ರತಿಯೊಬ್ಬರು ತಮ್ಮ ಜೀವ ಒತ್ತೆಗಿಟ್ಟು ಅವನ್ನ ಏನು ಇಟ್ಟಂತ ಹಣ 22 ಕೋಟಿ ರೂಪಾಯಿ ಹಣ ಅಲ್ಲಿ ಒಬ್ರು ಸದಸ್ಯರು ಗೊತ್ತಿದ್ದನು ಇವತ್ತು ತಗೊಳ್ತಕ್ಕಂಥದ್ದು ಇವತ್ತು ಮಾಡ್ತಾರಂತಂದ್ರೆ ಆ ಸದಸ್ಯರು ಯಾಕೆ ಸೀಟ್ ಆಗಬಾರ್ದು ಇವತ್ತು ಅವ್ರ ಜೊತೆಗೆ ನಮ್ಮ ಚರ್ಚೆ ಆದ ಇವತ್ತು ಬರ್ತಕ್ಕಂಥದ್ದು ಏನು ಮಾಡಿ ಅವ್ರ ಜೊತೆಗೆ ನಮ್ದು ಎಲ್ಲರದ್ದು ಸಹಕಾರ ಅದ ಇವತ್ತು ಅದನ್ನು ಸಂಪೂರ್ಣವಾದ ಇಡೀ ದೇಶದೊಳಗಡೆ ಮಾದರಿಯಾಗಿರ್ತಕ್ಕಂಥ ಒಂದು ವಿದ್ಯುತ್ ಸಹಕಾರಿ ಸಂಘ ಆಗ್ತದೆ ಇವತ್ತು 27 ಕೋಟಿ ಅವರಿಗೆ ಹಣ ಅಂದ್ರೆ ಇದು ಈಗ ಆಗೈತಿ ಅದು 400 ರೂಪಾಯಿ 400 ಕೋಟಿ ರೂಪಾಯಿ ಅಕ್ರಮ ಇದ್ರ ಮೇಲೆ ಕ್ರಮ ತಗೊಳಕ್ಕೆ ನೀವು ನಿರ್ಣಯ ಹಿರಿಯರೆಲ್ಲ ಕೂತ್ಕೊಂಡು ತಗೊಂಡ್ರಿ 100% ತಗೋಬೇಕು. ಅದ್ರ ಸಲುವಾಗಿನ ಇವತ್ತು ನಾವಲ್ಲ ಹಣ ಸಬಣ ಅಲ್ಲ ಅವ್ರ ನಿರ್ದೇಶಕ ಮಂಡಳಿಯವ್ರನ್ನ ಇವತ್ತು ಠರಾವ ಮಾಡ್ಕೊಂಡಾರ. ಇವತ್ತು ನಾವೆಲ್ಲರೂ ಕೂತ್ಕೊಂಡು ಇದನ್ನ ನಮಗೆ ಇದನ್ನ ತಪ್ಪಿನವರು ಇವತ್ತು ಆದ್ಮೇಲೆ ಅದನ್ನ ಅವ್ರು ಇವತ್ತು ಇದನ್ನ ಈ ಸ್ಟೆಪ್ ಎತ್ತಿದಾರೆ. ಅವ್ರ ಜೊತೆಗೆ ನಾವು ಅದೀವಿ. ಇವತ್ತು ಯಾವುದೇ ಪರಿಸ್ಥಿತಿ ಇವತ್ತು ₹1 ವಸೂಲಿ ಆಗ್ಲಾರ್ದು ನಾವು ಬಿಡಂಗಿಲ್ಲ. ಈಗ ಎರಡನೇಕೈತಿ ಸಹಕಾರಿ ಕಾರ್ಖಾನೆ ಸಹಕಾರಿ ಸ್ಪರ್ಧೆನಾಗ ಹಣ ಸ್ವಲ್ಪ ಎಲ್ಲಿವರೆಗೆ ತಗೊಂಡು ಈಗ ಅಲ್ಲಿ ಸಹಿತ ಅವ್ಯವಹಾರ ನಡೆಯುತ್ತೆ ನನಗೆ ಅವ್ಯವಹಾರ ಬಗ್ಗೆ ಆ ಪಕ್ಕದ ನಿಮ್ಮ ಕ್ರಮ ಏನು ಕಾಪಾದ್ರಿ ಅನಾವ ನಿಮಗೆ ಅಲ್ಲ ಆನ್ ರೆಕಾರ್ಡ್ ಏನು ನಡೆದಿಲ್ಲ ಪಾಸ್ ಮಾಡಿದಾರೆ ಒಂದ ಯಾವುದೂ ಅವ್ಯವಹಾರ ಸಿಗುದಿಲ್ಲ ಎಲ್ಲ ರೆಕಾರ್ಡ್ನಾಗ ಕರೆಕ್ಟ್ ಇರ್ತದೆ. 580 ಕೋಟಿ ರೂಪಾಯಿ ಸಾಲದ ಸಾಲಕ್ಕೆಲ್ಲ ಲೆಕ್ಕದವ್ರು ನೀವು ತಪ್ಪು ತಿಳ್ಕೊಬೇಡಿ. ಯಾವುದೋ ತಪ್ಪು ನೋಡ್ರಿ ರೆಕಾರ್ಡ್ ಎಲ್ಲ ಕರೆಕ್ಟ್ ಇದ್ರೆ ನಾವು ಏನು ಮಾಡಕ್ಕೆ ಸಾಧ್ಯಲ್ಲ. ರೆಕಾರ್ಡ್ ಏನು ತಪ್ಪು ಏನು ಚಿತ್ರ ಮಾಡಿ ಇನ್ನೂ ಕೂಡ ನಾವು ಆಕ್ಷನ್ ತಗೋತೀವಿ ಯಾರಾದ್ರೂ. ದೇಶದ ನಂಬರ್ 1 ಫ್ಯಾಕ್ಟ್ರಿ ಏನಕ್ಕೆ ಅಂತ ಯಾಕಂದ್ರೆ ಅಲ್ಲಿ ಎಲ್ಲ ಎಥನಾಲ್ ಹಿಡ್ಕೊಂಡು ಎಲ್ಲ ತಯಾರಾಗುತ್ತೆ ಸರ್. ಆದರೂ ಕೂಡ 600 ಕೋಟಿ ಗಟ್ಟಲೆ ಸಾಲದಾಗ 600 ಕೋಟಿ ಅಂದ್ರೆ ಭಾಳ ಅಲ್ಲ. ಸಕ್ಕರೆ ಕಾರ್ಖಾನೆಗಳು ಇದು ಮೊದಲು ತಿಳ್ಕೊಡಿ ನೀವು ಹಿಂಗೇನು ನಡ್ಸೋಕ್ಕಾಗಲಿಲ್ಲ ಅವ್ರಿಗೆ. ಸಾಲ ಭಾಳ ಅಲ್ಲ, ಎಲ್ಲರದ್ದು ಸಾಲ ಅಷ್ಟೇ ಇದಾವೆ ಎಲ್ಲರೂ ಸಕ್ಕರೆ ಕಾರ್ಖಾನೆಗಳು. ಬೇರೆ ವ್ಯವಸ್ಥಿತವಾಗಿ ನಡೆಸಲಾರ್ಬಿಟ್ಟು ಅವ್ರು ಅಲ್ಲೇ ಕೊಂಡೊಯ್ಸ್ಕೊತಾರೆ ಅಲ್ಲೇ. ಅಥವಾ ಡೆವಲಪ್ಮೆಂಟ್ ಏನೂ ಮಾಡಲಿಲ್ಲ. ಸಕ್ಕರೆ ಕಾರ್ಖಾನೆ ಪರಿಸರದಾಯಿತು, ಕಾರ್ಮಿಕರದಾಯಿತು, ಸಾಲ ತಂದ ಮಾಡಬೇಕು ನಾವು. ಈಗಾಗಲೇ ನೋಡ್ರಿ ಫ್ಯಾಕ್ಟ್ರಿ ಚಾಲು ಮಾಡೋಕ್ಕೆ ನಾವು 300 ಕೋಟಿ ಹತ್ತಾಗದ 600ರಿಂದ ಅರ್ಧ ನಾವು ಮತ್ತಿಗೆ ಹಾಕಬೇಕಾಗ್ತದೆ. ಸರ್, ವಿದ್ಯುತ್ ಸಹಕಾರಿ ಸಂಘದಲ್ಲಿ ದುಡ್ತಕ್ಕಂಥ ಕಾರ್ಮಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಕಾರ್ಮಿಕರು ಕೂಡ ಒಳ್ಳೆಯ ರೀತಿಯಿಂದ ನಾವು ಏನು ನ್ಯಾಯಯುತವಾಗಿ ಏನು ಕೊಡಬೇಕಾಗಿದೆ ಎಲ್ಲವನ್ನು ಕೊಡ್ತೇವೆ. ಹೆಚ್ಚು ಅವ್ರಿಗೆ ಸವಲತ್ತು ಕೊಡುವಂಥ ಪರಿಸ್ಥಿತಿ ಮಾಡ್ತೇವೆ. ಮತ್ತು ಅವರು ಕೂಡ ಜನದ ಒಳ್ಳೆಯ ಸೇವೆ ಮಾಡಲಿ ಅಂತ ನಾವು ಅವ್ರ ಕಡೆ ಕೇಳ್ತೇವೆ. ಅವ್ರ ಉದ್ಯೋಗದ ಕಾಯಂ ವ್ಯವಸ್ಥೆಗೆ ತಾವು ಏನು ಇನ್ನೂ ನಾವು ನೋಡೇ ಇಲ್ಲ, ನೋಡ್ತೇವೆ ಆಮೇಲೆ ಹೇಳ್ತೇವಲ್ಲ. ನಿಮ್ಗೆ ಒಂದು ತಿಂಗಳೇ ಟೈಮ್ ಕೊಡ್ರಿ ನಾವು ಸರ್. ಯಾರು ಡಿಟೇಲ್ ಆಗಿ ನೋಡಿ ಆಮೇಲೆ ನಾವು ಹೇಳ್ತೇವೆ. ನೋಡೇ ವೇತನ ಅಲ್ಲಿ ಹಂಗೆ ಲಾಗು ಮಾಡಿರಲ್ಲ. ಈಗ ಕಾರ್ಮಿಕರು ಪಾಪ ತಾಲೂಕಿನವ್ರು ಹೇಳೇಬಾರ್ದು ನಮಗೆ ಹೊಸ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಅದು ವ್ಯವಸ್ಥಿತವಾಗಿ ಏನು ಸಾಧ್ಯ ಅಂದ್ರೆ ಮಾಡ್ಲತ್ತಾರೆ. ಅದ್ರಾಗ ಏನು ಎರಡು ಮಾತಿಲ್ಲ. ನಿಮ್ಮೊಂದು ಮತ್ತೊಮ್ಮೆ ಎಲ್ಲ ರಿಟರ್ನ್ ನಾವು ಡೀಟೇಲ್ಸ್ ರೆಡಿ ಮಾಡಿ ಹೇಳ್ತೇವೆ. ಸರ್, ಅಧ್ಯಕ್ಷರ ಹೆಸರನ್ನು ಏನಾದ್ರು ಪ್ರಸ್ತಾಪ ಮಾಡ್ತಾರೆ? ಅಧ್ಯಕ್ಷರು ಯಾರಾಗ್ಬೋದು ಅಂತ ಅದೇನೋ ನೋಡ್ಬೇಕು. ನಾವು ಸೀನಿಯರ್ಸ್ ಎಲ್ಲ ಕೂಡಿರ್ಬೇಕು. ಎಲ್ಲ ಹಿರಿಯರು ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಎಲ್ಲ ಕೂಡಿ